ನಮಸ್ತೆ. ಇವತ್ತು 20th July 2020 ನ್ಯೂಮೆರಿಕಲ್ ಕ್ವಿಝ್ ಅನ್ನು ಸಾಲ್ವ್ ಮಾಡೋಣ. ಫಸ್ಟ್ ಕ್ವಶನ್ is A gave 25% of an amount to B. From the money B got, he spent 30% on a dinner. Out of the remaining amount, the respective ratio between the amount B kept as savings and the amount he spent on buying book is 5:2. If B bought the book for 460, how much money did A have in the beginning? ಎ ಕಡೆ ಸ್ಟಾರ್ಟಿಂಗ್ ಎಕ್ಸ್ ಅಮೌಂಟ್ ಅದ ಅಂತ ತೊಗೊಂಡ್ರೆ ಎ ಗೇವ್ 25% ಆಫ್ ಆ್ಯನ್ ಅಮೌಂಟ್ ಟು ಬಿ. 25%ನ್ನು ಎಕ್ಸ್ ಬಿ ಕೊಡ್ತಾನೆ. 25% ಆಫ್ ಎಕ್ಸ್ ಈಕ್ವಲ್ಸ್ ಟು ವೈ ತೊಗೊಳ್ಳೋಣ. ಆ ವೈ ಒಳಗಡೆ 30% ಡಿನ್ನರಿಗೆ ಸ್ಪೆಂಡ್ ಮಾಡಿದರೆ ನೆಕ್ಸ್ಟ್ ಉಳಿಯೋದು ಸೇವಿಂಗ್ಸ್ಗೆ ಮತ್ತು ಅದರೊಳಗಡೆ ಬುಕ್ಸು ತೊಗೋತಾನೆ. ಮತ್ತು ಸೇವಿಂಗ್ಸ್ ಮತ್ತು ಬುಕ್ ತೊಗೊಳ್ಳೋ ರೇಷೋ, ಇನ್ವೆಸ್ಟ್ ಮಾಡೋ ರೇಷೋ ಎಷ್ಟಿದೆ? 5:2. ಆ ಬುಕ್ಕಿಗೆ ಸ್ಪೆಂಡ್ ಮಾಡೋ ಮನಿ 460. ಸೊ ಸೇವಿಂಗ್ಸ್ ಎಷ್ಟಾಗುತ್ತೆ? 5/2 ಇಂಟು ಇದು ಡಿವೈಡ್ ಇದ್ದಿದ್ದು ಈಚೆ ಸೈಡ್ ಹೋದರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ 5/2 ಇಂಟು 460. 2 1 2 2 4 2 3 6 230 ಆಗುತ್ತೆ. 230 ಇಂಟು 5 1150. ಸೇವಿಂಗ್ಸು 1150, ಬುಕ್ಕು 460. ನೆಕ್ಸ್ಟ್ ಇದು y ಮೈನಸ್ 30/100 y ಮಾಡಿದರೆ ಎಷ್ಟಾಗುತ್ತೆ? 70y/100 ಆಗುತ್ತೆ. 70y ಈಕ್ವಲ್ಸ್ ಟು 1600. ಇದು 1150 ಮತ್ತು 460 ಕೂಡಿಸಿದ್ರೆ 1610 ಆಗುತ್ತೆ. ಈ /100 ಈಚೆ ಸೈಡ್ ಹೋದರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಇಲ್ಲಿ 0 ಕಾಣಿಸುತ್ತೆ. 7 1 7 7 2 14. 2 ಉಳಿತದೆ 16 ಒಳಗಡೆ 14 ಹೋದರೆ 21 ಆಗುತ್ತೆ. 7 3 21. ಸೊ 23 ಇಂಟು 100 2300. ಬಿ ಕೊಟ್ಟಿರೋ ಅಮೌಂಟು 2300 ಆದರೆ 25% ಆಫ್ ಎಕ್ಸ್ ಇಷ್ಟಾಗುತ್ತೆ. ನೆಕ್ಸ್ಟ್ ಎಕ್ಸ್ ಅಮೌಂಟ್ ಎಷ್ಟಾಗುತ್ತೆ? 25% ಆಫ್ ಎಕ್ಸ್ ಈಕ್ವಲ್ಸ್ ಟು ವೈ. 25% ಅಂದರೆ 25/100. that equals to 2300. 25 1s are 25, 25 4s are 100. So x equals to 2300 into 4. 23 4s are 92. So x equals to 9200. Option B is the right answer. Next, second question. The respective ratio of the sums invested for 2 years each in scheme A offering 20% per annum compound interest and in scheme B offering 9% simple interest is 1:3. Difference between the interest earned from the both scheme is 1200. How much was invested in scheme A? ಇಲ್ಲಿ ಸ್ಕೀಮ್ ಎ ಮತ್ತು ಸ್ಕೀಮ್ ಬಿ ಇಂಟ್ರೆಸ್ಟ್ಗೆ ಇದು ಹಾಕಿದ್ದಾರೆ. ಇಲ್ಲಿ ಸ್ಕೀಮ್ ಎ ಒಳಗಡೆ ಪಿ ಇಲ್ಲಿ ಪ್ರಿನ್ಸಿಪಲ್ ಅಮೌಂಟದ್ದು ರೇಷೋ ಕೊಟ್ಟಿದ್ದಾರೆ. ಸ್ಕೀಮ್ ಎ ಒಳಗಡೆ 1 ಇತ್ತಂದರೆ ಸ್ಕೀಮ್ ಬಿ ಒಳಗಡೆ ಅದರ ತ್ರಿಬಲ್ ಪಟ್ಟು ಇರುತ್ತೆ. ಸೊ 1x 3x ಅಂತ ತೊಗೊಳ್ಳೋಣ. ನೆಕ್ಸ್ಟ್ ಇದು ರೇಟು 20% ಇದೆ. ಸ್ಕೀಮ್ ಬಿ ಇದು 9% ಇದೆ. ಟೈಮು 2 years ಈಚ್ ಇದೆ. ಇದು ಕಂಪೌಂಡ್ ಇಂಟ್ರೆಸ್ಟ್ ಅಪ್ಲೈ ಆಗುತ್ತೆ. ಇದಕ್ಕೆ ಸಿಂಪಲ್ ಇಂಟ್ರೆಸ್ಟ್. ಮತ್ತು ಡಿಫ್ರೆನ್ಸ್ ಬಿಟ್ವೀನ್ ದ ಟೂ ಅವು ಇಂಟ್ರೆಸ್ಟ್ ಬರುತ್ತಲ್ಲ, ಸೊ ಅದ್ರ ಡಿಫ್ರೆನ್ಸ್ ಎಷ್ಟಿರುತ್ತೆ ಅಂದಿದ್ದಾರೆ? 1200. ಸೊ ಎಸ್ ಐ ಮೈನಸ್ ಸಿ ಐ ಈಕ್ವಲ್ಸ್ ಟು 1200. ಸಿಂಪಲ್ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ, ಸಿ ಐ ಕಡಿಮೆ ಬರುತ್ತೆ ಅನಿಸುತ್ತೆ. ಸೊ ಎಸ್ ಐ ಮೈನಸ್ ಸಿ ಐ ಈಕ್ವಲ್ ಟು 1200. ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ PRT/100 ಮೈನಸ್ ಸಿ ಐ ಫಾರ್ಮುಲಾ P ಇಂಟು ಬ್ರಾಕೆಟ್ ಆಫ್ 1 ಪ್ಲಸ್ R/100 ಮೈನಸ್ 1 ದಟ್ ಈಕ್ವಲ್ಸ್ ಟು 1200. ಇಲ್ಲಿ ಸ್ಕೀಮ್ ಬಿ ಇದು ಪಿ ಎಷ್ಟಿದೆ? 3x 9% ಟೈಮ್ 2. ಸೊ 3x ಇಂಟು 9 ಇಂಟು 2/100. ಇಲ್ಲಿ ಪಿ ಎಷ್ಟು ಇದೆ? ಎಕ್ಸ್ ಇದೆ. ಪಿ ಎಷ್ಟಿದೆ? 1x ಇದೆ. ಸೊ ಎಕ್ಸ್. ನೆಕ್ಸ್ಟ್ ರೇಟ್ 20% ಇದೆ. ನೆಕ್ಸ್ಟ್ ಟೈಮ್ 2 years. 20/100 ಇಂಟು ಅದ್ರ ಸ್ಕ್ವೇರು ಮೈನಸ್ 1. ಇಲ್ಲಿ 0 ಕ್ಯಾನ್ಸಲ್ ಆಗಿ 2 1s 2 5s 10. 5 ಎಲ್ ಸಿ ಎಮ್ 5 ಬರುತ್ತೆ. 5 ಇಂಟು 1 5 ಪ್ಲಸ್ 1 ಮಾಡಿದರೆ 6. 6/ಹೋಲ್ ಮಾಡಿದ್ರೆ 36/25 ಬರುತ್ತೆ. 36 ಒಳಗಡೆ ಮತ್ತಿದ್ರೆ ಎಲ್ ಸಿ ಎಮ್ ತಗೊಂಡ್ರೆ 25 ಬರುತ್ತೆ. 36 ಮೈನಸ್ 25 ಮಾಡಿದ್ರೆ 11/25 ಅಂದರೆ 11x/25. ಮತ್ತು ಅಗೇನ್ ಎಲ್ ಸಿ ಎಮ್ ತೊಗೋಬೇಕು. 100/25 100 ಬರುತ್ತೆ. 25 4s 100. 11 4s 44. 54 ಒಳಗಡೆ 44x ತೆಗೆದ್ರೆ 10x ಉಳಿತದ. ಈ 100 ಈಚೆ ಸೈಡ್
ಹೋದರೆ ಇಂಟು ಆಗುತ್ತೆ. ಸೊ 0 ಕ್ಯಾನ್ಸಲ್ ಆದರೆ ಎಕ್ಸ್ ಈಕ್ವಲ್ಸ್ ಟು 1200 ಇಂಟು 10 ಮಾಡಿದರೆ 12,000 ಬರುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. Next second question, a bag contains 4 red, 5 yellow and 6 pink balls. 2 balls are drawn at random. What is the probability that none of the balls drawn are yellow in color? 4 ರೆಡ್ ಬಾಲ್ ಇದೆ, ಇದು ಯೆಲ್ಲೋ ಬಾಲ್ ಇದೆ, ಪಿಂಕ್ 6 ಬಾಲ್ ಇದ್ದಾವೆ. ಟೋಟಲ್ ಬಾಲ್ಸ್ ಎಷ್ಟಾಗ್ತವೆ? 4 + 5 + 6 is 15 balls. ಟೋಟಲ್ ಔಟ್ಕಮ್ ಎಷ್ಟಾಗುತ್ತೆ? 15C2. 15 × 14 ಡಿವೈಡೆಡ್ ಬೈ 2. 2 × 1. 2 1s are 2 7s are 14. 15 7s are 105. ನೆಕ್ಸ್ಟ್ ಫೇವ್ರೇಬಲ್ ಔಟ್ಕಮ್ಸ್ ಏನಾಗುತ್ತೆ? 10C2. 10 ಯಾಕಂದರೆ ಅಲ್ಲಿ 2 ಬಾಲ್ಸ್ ತೆಗಿಬೇಕಾದ್ರೆ ಒಂದು ಯೆಲ್ಲೋ ಬಾಲ್ ಬರಬಾರ್ದು ಅಂತಾರೆ. 15 ಒಳಗಡೆ 5 ಮೈನಸ್ ಮಾಡಿದರೆ 10. 4 + 6. 2 ಬಾಲ್ ತೆಗೆದ್ರೆ ರೆಡ್ ಬರಬೇಕು ಇಲ್ಲ ಪಿಂಕ್ ಬರಬೇಕು. ಸೊ 4 + 6 is 10. 10C2. 10 × 9 ಡಿವೈಡೆಡ್ ಬೈ 2 × 1. 2 1s are 2 5s are 40. 2 5s are 10. 5 9s are 45. So probability equals to favorable outcome divided by total outcome. 45 divided by 105 equals to ಇದು 5 9s are 45. 5 21s are 105. Next 3 7s are 21. 3 3s are 9. So required probability is 3/7. Option B is the right answer. Next fourth question, 18 men can complete a project in 30 days and 16 women can complete the same project in 36 days. 15 men start working and after 9 days they are replaced by 18 women. In how many days will 18 women complete the remaining work? 18 men can complete a piece of work in 30 days. 16 women can complete the same work in 36 days. Next 15 men 9 days work ಮಾಡಿ ಅದನ್ನು 18 ವುಮೆನ್ಸಿಗೆ ರಿಪ್ಲೇಸ್ ಮಾಡ್ತಾರೆ. ಹಾಗಿದ್ದರೆ ಆ 18 ವುಮೆನ್ಸು ಎಷ್ಟು ಡೇಸ್ ಒಳಗಡೆ ಆ ವರ್ಕನ್ನು ಕಂಪ್ಲೀಟ್ ಮಾಡ್ತಾರೆ ಅಂತ ಕೇಳಿದರೆ, ಇಲ್ಲಿ ಇವು 15 ಮೆನ್ಸ್ ಇದ್ದಾರಲ್ಲ, ಅವರು 9 ಡೇಸ್ ಒಳಗಡೆ ಎಷ್ಟು ವರ್ಕನ್ನು ಕಂಪ್ಲೀಟ್ ಮಾಡ್ತಾರೆ ನೋಡೋಣ. 18 × 30 ಅವರು 1 ಡೇ 1 ವರ್ಕನ್ನು ಪೂರ್ತಿ ಕಂಪ್ಲೀಟ್ ಮಾಡ್ತಾರೆ. 18 ಮೆನ್ಸು 30 ಡೇಸ್ ಒಳಗಡೆ 1 ವರ್ಕ್ ಕಂಪ್ಲೀಟ್ ಮಾಡ್ತಾರೆ. ದ್ಯಾಟ್ ಈಕ್ವಲ್ಸ್ ಟು 15 ಮೆನ್ಸು 9 ಡೇಸ್ ಒಳಗಡೆ ಎಷ್ಟು ವರ್ಕ್ ಕಂಪ್ಲೀಟ್ ಮಾಡ್ತಾರೆ, ಅದು W2 ತೊಗೋಣ. 9 1s are 9 2s are 18. 15 1s are 15 2s are 30. 2 × 2 4. ಸೊ W2 ಈಕ್ವಲ್ಸ್ ಟು 1/4. 1/4 ವರ್ಕನ್ನು ಕಂಪ್ಲೀಟ್ ಮಾಡಿದರೆ ರಿಮೈನಿಂಗ್ ವರ್ಕ್ ಎಷ್ಟು ಉಳಿತದೆ? 3/4. 1 - 1/4 ಈಕ್ವಲ್ ಟು 3/4. 16 ವುಮೆನ್ಸ್ 36 ಡೇಸ್ ಒಳಗಡೆ 1 ವರ್ಕನ್ನು ಪೂರ ಕಂಪ್ಲೀಟ್ ಮಾಡ್ತಾರೆ. ನೆಕ್ಸ್ಟ್ 18 ವುಮೆನ್ಸು ಎಕ್ಸ್ ಡೇಸ್ ಒಳಗಡೆ 3/4 ಆಫ್ ವರ್ಕನ್ನು ಕಂಪ್ಲೀಟ್ ಮಾಡ್ತಾರೆ. ಸೊ 18 1s are 18 2s are 36. ಎಕ್ಸ್ ಈಕ್ವಲ್ಸ್ ಟು 16 × 2 ಇಂಟು ಇದು 3/4 ಇಲ್ಲಿದ್ದು ಇಲ್ಲಿ ಹೋದರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ ಇಂಟು 3/4. 4 1s are 4 4s are 16. 4 2s are 8. 8 3s are 24. ಸೊ ಅವರಿಗೆ 18 ವುಮೆನ್ಸಿಗೆ 24 ಡೇಸ್ ಒಳಗಡೆ ಆ ರಿಮೈನಿಂಗ್ ವರ್ಕನ್ನು ಕಂಪ್ಲೀಟ್ ಮಾಡ್ತಾರೆ. ಸೊ ಆಪ್ಷನ್ ಇ ಈಸ್ ದ ರೈಟ್ ಆನ್ಸರ್. Last fifth question, a trader has 600 kg of rice, a part of which he sells at 15% profit and the remaining quantity at 20% loss. On the whole, he incurs an overall loss of 6%. What is the quantity of rice he sold at 20% loss? Total 600 kg rice ಇದೆ. ಆ 600 kg ಒಳಗಡೆ ಲೆಟ್ ಕ್ವಾಂಟಿಟಿ ಆಫ್ ರೈಸ್ ಸೋಲ್ಡ್ at 20% ಲಾಸ್. ಇವರು ಕೇಳಿರೋದು ಎಷ್ಟು kg 20% ಲಾಸ್ ಆಗಿದೆ ಅದ್ರ ಕ್ವಾಂಟಿಟಿ ಎಷ್ಟು ಅಂತ. ಸೊ ಅದನ್ನು ಎಕ್ಸ್ ಅಂತ ತೊಗೊಳ್ಳೋಣ. ನೆಕ್ಸ್ಟ್ ಕ್ವಾಂಟಿಟಿ ಆಫ್ ರೈಸ್ ಸೋಲ್ಡ್ at 15% ಪ್ರಾಫಿಟ್. ಇದು 20% ಲಾಸ್ಟ್ ಎಕ್ಸ್ ಕ್ವಾಂಟಿಟಿ ಇದ್ದರೆ ಇದು 15% ಪ್ರಾಫಿಟಿಗೆ ಮಾರಿದ್ದು 600 - ಎಕ್ಸ್ ಇರುತ್ತೆ. ನೆಕ್ಸ್ಟ್ 600 - ಎಕ್ಸ್ ಇದು ಕ್ವಾಂಟಿಟೀಸ್ ಆಫ್ ರೈಸ್ ಸೋಲ್ಡ್ 15%. ಸೊ 15% ಅಂದರೆ 100ಕ್ಕಿಂತ ಜಾಸ್ತಿ ಪ್ರಾಫಿಟ್ ಆಗಿರುತ್ತಲ್ವ. ಸೊ 100 + 15 115 ಡಿವೈಡೆಡ್ ಬೈ 100 ಪ್ಲಸ್ ಇದು ಎಕ್ಸ್ ಕ್ವಾಂಟಿಟಿ ಆಫ್ ರೈಸ್ ಸೋಲ್ಡ್ at 20% ಲಾಸ್ ಅಂದಿದ್ದಾರೆ. ಸೊ ಎಕ್ಸ್ ಇಂಟು ಲಾಸ್ ಆಗಿದೆ 20%. ಸೊ 100 - 20 is 80. 80 ಡಿವೈಡೆಡ್ ಬೈ 100 ದ್ಯಾಟ್ ಈಕ್ವಲ್ಸ್ ಟು ಟೋಟಲ್ ಇರೋದು 600 kg. ಅಲ್ಲಿ ಲಾಸ್ ಆಗೋದು 6%. ಸೊ 100 - 6 is 94. 94 ಡಿವೈಡೆಡ್ ಬೈ 100. ಇಲ್ಲಿ 100 ಇಲ್ಲಿ 100 ಇಲ್ಲಿ 100 ಕ್ಯಾನ್ಸಲ್ ಆದರೆ
ನೆಕ್ಸ್ಟ್ ಇಲ್ಲಿ 115 ಇಂಟು 600 ಮೈನಸ್ 115 ಇಂಟು ಎಕ್ಸ್ 115x ಪ್ಲಸ್ 80 ಇಂಟು ಎಕ್ಸ್ 80x ದ್ಯಾಟ್ ಈಕ್ವಲ್ಸ್ ಟು 94 6 564 ಇದು 600 ಇಂಟು 94 ಮಾಡಿದರೆ 56,400 ಬರುತ್ತೆ. ಇದು 115 ಇಂಟು 600 ಮಾಡಿದರೆ 69,000 ಬರುತ್ತೆ. ಆ 69,000 ಒಳಗಡೆ 56,400 ಮೈನಸ್ ಮಾಡಬೇಕು. ಈ ಮೈನಸ್ 115x ಒಳಗಡೆ 80x ಮೈನಸ್ ಮಾಡಿದರೆ 35x ಉಳಿತದೆ. ಸೊ ಇಲ್ಲಿ ಮೈನಸ್ ಇರೋದ್ರಿಂದ ಈಚೆ ಸೈಡ್ ಹಾಕಿದರೆ ಪ್ಲಸ್ 35x ಆಗುತ್ತೆ. ಇದನ್ನು 69,000 ಒಳಗಡೆ 56,400 ಮೈನಸ್ ಮಾಡಿದರೆ 12,600 ಬರುತ್ತೆ. ಇದು ಎಕ್ಸ್ 35 ಇಂಟು ಎಕ್ಸ್ ಇದ್ದಿದ್ದನ್ನು ಈಚೆ ಸೈಡ್ ತೊಗೊಂಡ್ರೆ ಡಿವೈಡೆಡ್ ಬೈ ಆಗುತ್ತೆ. ಸೊ 5 7 35 5 2 10 26 5 25 1 ಉಳಿತದ 0 5 2 10 ಮತ್ತು ಅಗೇನ್ ಒಂದು 0 ಉಳ್ತದೆ. ಸೊ 0 7 1 7 7 3 24 12 ಉಳ್ತದೆ. ಸಾರಿ 7 3 21 4 ಉಳ್ತದೆ. 42 ಅಂದರೆ 7 6 42. ಸೊ 360 ಬರುತ್ತೆ. ಎಕ್ಸ್ ಈಕ್ವಲ್ಸ್ ಟು ದಟ್ ಪಾರ್ಟ್ ಆಫ್ ಸೋಲ್ಡ್ at 20% loss is 360 kg. ಆಪ್ಷನ್ ಡಿ is the right answer. Thank you.